ಏ ಪ್ರೇಮಿ ಪ್ರೇಮಿ ಏನ್ರಿ ಅತ್ಯಾರ? ಏ ನಿನ್ನ ಗಂಡನ ಬರೋ ಹೊತ್ತಾತು, ಒಟ್ಟು ಚಾಕಿಡು. ಮಾಡ್ತೀನಿ. ಅಯ್ಯೋ ಸಕ್ರೆನ ಖಾಲಿ ಆಗೈತಿ. ಏನಂತಾನೆ ಇದು ಮುದಾಡಿ ಸಕ್ರೆ ಖಾಲಿ ಆಗೈತೆ ಅಂದ್ರೆ ಚಾಕಿಟ್ಟೇನ? ಅಯ್ಯ ಅತ್ಯಾರ, ಚಾ ಮಾಡೋಣ ಅಂದ್ರೆ ಸಕ್ರೆನ ಖಾಲಿ ಆಗೈತೆ ನೋಡ್ರಿ. ನಿಮ್ಮ ಮಗಗೆ ಸಕ್ರೆ ತಂಬರಿ ಅಂತ ಹೇಳೋದ ಮರ್ತು ಬಿಟ್ಟೇನೆ ನಾನು. ಸಕ್ರೆ ಇಲ್ಲಿ ನೋಡ್ರಿ, ಏನು ಮಾಡೋದು? ನಿನಗೆ ಹಿತ್ತಾವ ಬಾಳೆ, ನೀನು ಎಂದೆಂದು ಹೊಂದಿಕ್ಕಿಂತ ಬಾಳೆ ಮಾಡೋದು ಗೊತ್ತಿಲ್ಲ ನನಗೆ. 24 ತಾಸು ಅಡುಗೆ ಮನ್ಯಾಗ ಬಿದ್ದಿರ್ತೀವಿ. ಯಾವ್ದು ಮುಗ್ದೈತಿ, ಯಾವುದು ಮುಗುದಿಲ್ಲ, ಯಾವ್ದು ತರಿಸ್ಬೇಕು, ಯಾವ್ದು ತರಿಸಬಾರ್ದು ಗೊತ್ತಾಗತ್ತಲ್ಲ ನಿನಗೆ. ಅದ್ನಾಡಿ ಊರು ಅದ್ನಾಡಿ ಅತ್ಯಾರ ಸುಮ್ಮನಿರ್ರಿ. ನಿಮ್ಮ ಮಗಗೆ 10 ಸಲ ಹೇಳಿದ್ಮ್ಯಾಗ 1 ಸಲ ತಂದು ಕೊಡ್ತಾನೆ. ಹೇಳೋದು ನನಗೂ ಒಂದಿಟ್ಟು ಮರ್ತು ಹೋಗೈತಿ. ನೀನಾಗಿ 24 ತಾಸು ಚಾ ಕುಡಿತಿರ್ತೀರಿ. ನೀವ ನೆನಪಲೆ ಹೇಳ್ರಿ ಸಕ್ರೆ ಖಾಲಿ ಆದ್ರೆ. ಇಲ್ಲ ಹಡಬಿಟ್ಟು 24 ತಾಸು ಚಾನ ನಾ ಕುಡಿದ್ರು ಚಾ ಮಾಡ್ಕೊಡಕ್ಕೆ ನೀನು ಅಡುಗೆ ಮನೆಗೆ ಹೊಸಲು ತುಳಿಯಾಕೆ ಬಿಡಂಗಿಲ್ಲ. ಎಲ್ಲ ಇರ್ರಿ ಏನು ಬೇಕು ನಾ ಮಾಡ್ಕೊಡ್ತೀನಿ ಅಂತ ಕುಟ್ಲಿಕ್ಕಿತ್ತಿ ಕುಣಿತೀಯಲ್ಲ. ಸಕ್ಕರೆ ಮುಗ್ದೈತೆ, ಚಾಪಡಿ ಮುಗ್ದೈತೆ, ನನಗೆ ಹೆಂಗೆ ಗೊತ್ತಾಕತ್ಲೆ? ಹಡಬಿಟ್ಟು ನೀನ ಸತ್ತಿರ್ತೀಯಲ್ಲ ಅಡುಗೆ ಮನೆಯಾಗ. ಅಡುಗೆ ಮನೆ ಪಾರಪತ್ತೆನ ನೀನು ತೊಗೊಂಡು ಸಕ್ಕರೆ ಮುಗ್ದಿದ್ದು ನಾ ಹೇಳ್ಬೇಕತ್ತಿಗೆ ಹಡಬಿಟ್ಟಿಗೆ. ಒಂದು ಸಕ್ಕರೆ ಖಾಲಿ ಆಗೈತೆ ಅಂದ್ರೆ ನೋಡಿ ಎಟ್ಟು ಹೋದ್ರತಿ ನೋಡಿ. ಇದ್ರ ಬಾಯಿ ಗಂಟೆ ಹೇಳಿ, ಇದ್ರ ಬಾಯಿ ಯಾವಾಗಾರ ಸೇರ್ತೇನು? ಇದ್ರ ವಯಸ್ಸಿನ ಊರಾಗಿನೆಲ್ಲವೂ ಮಣ್ಣಾದು. ಇದಂತ ಇನ್ನೂ ಮಣ್ಣಿಗೆ ಹೋಗೋವಲ್ದು. ಕರ್ಕೊಂಡು ಹೋಗ್ಬಾರ್ದು ನಮ್ಮ ಹಿಂಬಾಲನ ಇದನ್ನು ಇಲ್ಲಿ ಒಗದು ಹೋಗ್ಯಾನ ನನಗೆ ಜೋಡ ಮಾಡಿ. ಏನಾದಲ್ಲಿ ಮನಸ್ಸಿನಾಗ ಗೊಂಡ್ಬಿಡಕತ್ತಿ? ಏನಾದ್ರು ಜೋರ್ಸಾಗಿ ಹೇಳು. ಏನಿಲ್ಲ, ಸಕ್ಕರೆ ಖಾಲಿ ಆಗೈತಿ, ಹೋಗ್ರಿ ಹಂಗೆ ಅಡ್ಯಾಡ್ಕೊತ ಹೋಗಿ 1 ಕಿಲೋ ಸಕ್ಕರೆ ತಂಬ ಹೋಗ್ರಿ. ನಾ ಹೋಗುದಿಲ್ಲ ಹೋಗು. ಇಲ್ಲ ನಿಲವಕ್ಕರ ಮನ್ಯಾಗ ಒಂದು ಲೋಟ ಇಸ್ಕೊಂಬ ಹೋಗು. ಈ ಕಟ್ ನಿನ್ನ ಗಂಡ ಸಂಜಿನ ತಂದು ಕೊಟ್ಟ ಮ್ಯಾಗ ಹೊಳೆ ಕೊಡವಂತಿ. ನನ್ನ ಗಂಡ ತಂದ ಮ್ಯಾಗನ ಚಾ ಮಾಡ್ಕೊಡ್ತೇನೆ ತಗೋರಿ. ಈಗೇನು ಅಂತರ್ಕಿಲ್ಲ, ಏನಾಗೋದಿಲ್ಲ ಚಾ ಕುಡಿಲಿಲ್ಲ ಅಂದ್ರೆ. ಬೇಡ ನಿನ್ನ ಗಂಡ ಎಟ್ಟೊತ್ತಿ ಬರ್ತಾನೆ, ಏನು ಕತ್ತಿನ ಅಟ್ಟೊತ್ತು ಮಟ್ಟ ಚಾ ಕುಡಿಯೋದು ಹಂಗೆ ನನಗೆ ಇರೋಕ್ಕಾಗೋದಿಲ್ವ. ಹೋಗು ಒಂದು ವಾಟೆ ತೊಗೊಂಡೋಗಿ ಆ ನಿಲವರ ಮನ್ಯಾಗ ಒಂದು ವಾಟೆ ಸಕ್ಕರೆ ಇಸ್ಕೊಂಬು. ನಾ ಹೇಳ್ದೆ ಅಂತ ಹೇಳೋ ಕೊಡ್ತಾಳಕ್ಕಿ. ಹಾಡಿ ಚಾ ಕುಡಿಲಿಲ್ಲ ಅಂದ್ರೆ ಚಟಿತತ್ತೇನು? ಆತು ಬಿಡ್ರಿ, ಇಸ್ಕೊಂಡು ಬರ್ತೀನಿ. ಬುಬ್ಬಿಡಿ ಸೋಗು ಮಾಡ್ತಾ. ನನಗೆ ಗೊತ್ತೈತಿ ನೀ ಮನ್ಯಾಗ ಸಕ್ಕರೆ ಇದ್ರೂ ನನಗೆ ಚಾ ಮಾಡ್ಕೊಡೋದು ಹತ್ತತ್ತಿಲ್ಲ ಅಂತೇಳಿ ಸಕ್ಕರೆ ಇಲ್ಲ ಅನ್ನಕತ್ತಿ. ನಾನು ಹಡಿಬಿಟ್ಟಿ ಅದಿ ನೀನು. ನಿನ್ನ ಸೋಗು ನಾಟಕ ನನಗೆ ಗೊತ್ತಿಲ್ಲ ಅನ್ಕೊಂಡೇನ? ಬಿಟ್ಟೆ ನನ್ನ ಚಾ ಮಾಡ್ಸ್ಕೊಂಡು ಕುಡಿಬೇಕಂದ್ರೆ ಕುಡಿಯಾಕಬೇಕು. ಹೊಳ್ಳಿ ಬಂದು ಇನ್ನೇನು ಹಾಲಿಲ್ಲ ತಳಯ್ಯನ ನೋಡ್ಬೇಕು. ನನ್ನ ಮುಂದೆ ಸೋಗು 3 ಹಿಡ್ದಕ್ಕಿ 6 ಹಿಡ್ದಕ್ಕಿ ಮುಂದೆ ಸೋಗು ಮಾಡಿಲ್ಲ ಅನ್ನಂಗೆ ನನ್ನ ಮುಂದೆ ಸೋಗು ಮಾಡಕ್ಕೆ ಬಂದ. ನಾನು ನಮ್ಮ ಅತ್ತಿಗಿಂತವೆಲ್ಲ ನಾಟಕ ಎಷ್ಟು ಮಾಡಿಲ್ಲ. ಸರಳಿ, ನಿಂಗೆ ಏನು ಅನ್ಸಾತೈತಿ? ಭಾಳ ಖುಷಿ ಆಗತ್ತೈತ್ರಿ. ಯಾಕೆ ನಾನು ನಿನ್ನ ತೊಡಿ ಮೇಲೆ ಮುಕ್ಕೊಂಡಿದ್ದಕ್ಕೆ? ಅದಕ್ಕಲ್ರಿ. ಅಂದ್ರೆ ನಿಂಗೆ ಖುಷಿ ಆಗಿಲ್ಲ? ಅಲ್ಲ, ಅದು ಖುಷಿ ಐತಿ. ಮತ್ತು ಅದ್ರಿಗಿನ್ನ ಜಾಸ್ತಿ ಖುಷಿ ಅಂದ್ರೆ ನೀವು ಮೊದ್ಲಿನ ಗತೆ ಈಗ ನನ್ನ ಮ್ಯಾಗ ಭಾಳ ಸಿಟ್ಟು ಮಾಡಲ್ಲ. ಮೊದ್ಲಿನಕಿನ್ನ ಈಗ ಜಾಸ್ತಿ ನನ್ನ ಮ್ಯಾಗ ನಿಮ್ಗೆ ಪ್ರೀತಿ ಹೆಚ್ಚಾಗೈತಿ ಏನೋ ಅನ್ಸಾಕತ್ತೈತಿ ನನಗೆ. ಹೌದಾ? ನನಗೂ ಗೊತ್ತಿಲ್ಲ ಸರಳಿ ಯಾಕೆ ಹಿಂಗೆ ಆಗಾಕತ್ತೈತಿ ಅಂತ. ಒಟ್ಟೆ ಯಾವಾಗಲೂ ನೀನು ಜೋಡಿ ಹಿಂಗೆ ಇರ್ಬೇಕು ಅನ್ಸಾಕತ್ತೈತಿ ನೋಡಿ ನನಗೆ. ಅನಿಸ್ತೈತಿ ನಿಮಗೆ? ಯಾಕಲೇ ಸರಳಿ, ನಿಂಗೆ ನನ್ನ ಮ್ಯಾಗ ಆಸೆ ಇಲ್ಲೇನ? ನಿಂಗೆ ಅನ್ಸಂಗಿಲ್ಲೇನ? ಯಾಕನ್ಸಲ್ಲ, ನನಗೂ ಅನಿಸ್ತೈತಿ. ಆದರೆ ಹೇಳ್ರಿ, ಅತ್ತೇರು ಹೊರಗೆ ಹೋದಾರ ಬಂದಿಗಿಂದಾರ. ಹೇಳ್ರಿ, ಹುಡುಗರು ಒಳಗದಾವು ಬಂದಿಗಿಂದಾರು ಅಂತ. ಯಾರು ಬಂದ್ರೆ ಏನು ಗತಿ? ಅಯ್ಯ ಬರಲಿ ಬಿಡ್ಲಿ, ನಾವಿಬ್ರು ಗಂಡ ಅಂತಿ ಅದೀವಿ. ಏನು ತುಡುಗ್ನಾಗ ಸಂಸಾರ ಮಾಡತ್ತೀವೇನು? ಬಂದ್ರೆ ಬರ್ತಾರು. ಹೇಳ್ರಿ, ಅತ್ತೇರು ನೋಡಿದ್ರೆ ಏನು ಅನ್ಕೊಳ್ಳಲ್ಲ. ಮೊದಲ ಬೇಸರ ಮಾಡ್ಕೊಂಡು ಹೋಗ್ಯಾರ. ನಮ್ಮೋ ಏನು ಅನ್ಕೊಳ್ಳೋದಿಲ್ಲ, ನೀನು ಸುಮ್ಮನಿರು. ನಾನು ಚೂರು ಹೊತ್ತು ಮಲ್ಕೋತೀನಿ ಹಿಂಗೆ. ಸರಳಿ 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 ಹೇಳ್ರಿ, ಬಾ ಪ್ರೇಮಿ. ಹೇಳ್ತವ ನಾ ಮತ್ತೆ ಬರ್ತೀನಿ. ಹೇಳ್ರಿ, ಪ್ರೇಮಿ ಬಂದಿದ್ಲ, ಏನು ಅನ್ಕೊಂಡ್ಲೆ? ಏನ ಹೋಗಿ ಬಿಟ್ಲ? ಹೇಳ್ರಿ. ಅಯ್ಯ ಬಿಡು, ಹೋದ್ರು ನೀ ಯಾಕೆ ಟೆನ್ಷನ್ ಮಾಡ್ಕೋತಿ? ಇನ್ನೊಂದು ಸರಳಿ ಅಕ್ಕ ಏನು ಹಂಗೆ ತಡ್ಕನ ನುಗ್ಗೇ ಬಿಡ್ತಾರೆ. ಯಾವಾಗ ನೋಡು ನಾವಿಬ್ರು ಹಿಂಗಿದ್ದಾಗ ಬಂದ ಬಿಡ್ತಾಳೆ ಹೆಣ್ಮಗಳು. ಏನ ಹೆಣ್ಮಗಳು ಒಂಚೂರು ಬುದ್ಧಿನೇ ಇಲ್ಲ. ಏನು ಬುದ್ಧಿ ಇಲ್ಲ ಅಂತೀರಿ? ನಡು ಪಡ್ಸಲಾಗಿ ನಮ್ಮನಿ ನಾವು ಕೂತಿದ್ದೀವಿ. ಮತ್ತು ಮನೆಗೆ ಮಂದಿ ಮಕ್ಕಳು ಬರ್ತಿರ್ತಾರೋ ಹೋಗ್ತಿರ್ತಾರೋ. ಪಡ್ಸಲಾಗಿ ಹಿಂಗೆ ಕೂತಿರೋದು ನಮ್ದು ತಪ್ಪಲ್ಲನ್ರಿ. ಏನು ತಪ್ಪು? ನಾವೇನು ಅವ್ರ ಮನೆ ಪಡ್ಸಾಲಾಗ ಹೋಗಿ ಕೂತೇವೇನು? ನಮ್ಮ ಮನೆ ಐತಿ, ನಮ್ಮ ಪಡ್ಸಾಲ ಐತಿ. ಅಲ್ಲಿ ಬೇಕಾದ್ರು ನಾನು ಹೆಂಡತಿ ಜೊತೆ ಕುಂದಿರ್ತೀನಿ. ಆಯ್ತು ಬೇಡ್ರಿ. ಆದರೂ ಪ್ರೇಮ್ ಏನು ಅನ್ಕೊಂಡ್ಲ ಏನಾದರೂ ಅನ್ಕೊಳ್ಳಿ ಬಿಡು. ನಾವು ಒಳ್ಳೆ ಮೂಡ್ನ್ಯಾಗ ಅದೀನಿ. ಆ ಹೆಣ್ಮಗಳನ್ನ ಯಾಕೆ ನೋಡು ಒಡ್ಡು ತರ್ತಿಲೇ? ಆಯ್ತು ಬಿಡ್ರಿ. ಈ ಕಣ್ಣಿಂದ ಇನ್ನ ಏನು ನೋಡ್ಬೇಕು ಗೊತ್ತಾಗ್ತಿಲ್ಲ. ಅಸಹ್ಯ. ಯಾಕ್ಲೇ ಪ್ರೇಮಿ, ಏನು ಸರಳಿಯರ ಮನೆಯಿಂದ ಅಸಹ್ಯ ಅನ್ಕೊಂಡು ಬರಾಗುತ್ತೀಯಲ್ಲ? ಏನಾತಂತದ್ದು?
ಅಯ್ಯ ಲಲ್ತಿ ಏನಂತ ಹೇಳಿ, ಜಗತ್ತಿನಾಗ ಇವರ ಗಂಡ ಹೆಂಡತಿ ಅದಾರ ಮತ್ತಾರ ಅದಾರ? ಹಾಂ, ಯಾವಾಗ ಅವ್ರ ಮನೆಗೆ ಹೋಗು ನಡುವು ಪಡ್ಸಲಾಗ ತೆಕ್ ಹಾಕೊಂಡ ಬಿದ್ದಿರ್ತಾರವ. ಥು ಹೊಲಸ್. ಅಯ್ಯಯ್ಯ, ಅವ್ರ ಗಂಡ ಹೆಂಡತಿ ತೆಕ್ ಹಾಕೊಂಡು ಬಿದ್ರೆ ನಿನಗೇನು ತ್ರಾಸ ಆತು? ಅಯ್ಯವ್ವ, ನನಗೇನು ತ್ರಾಸ ಆಗಿಲ್ಲ. ಮನೆಗೆ ಮಂದು ಮಕ್ಕಳು ಬರ್ತಿರ್ತಾರು, ಅದಕ್ಕಂತೂ ಒಂದು ಜಾಗ ಇರ್ತೈತಿ, ನಡುವು ಪಡ್ಸಲಾಗ ಬಿದ್ದಾರು. ಅಸಹ್ಯ ಹೊಲಸು. ಎರಡನೇ ಸರಿ ನಾನು ಕಣ್ಣಾರ ನೋಡ್ತಿರೋದು. ನಮ್ಮ ಕಣ್ಣು ಹಂಗಾಗಿರ್ಬೇಡ. ಏನೂ ಆಗಿಲ್ಲಲ್ಲ, ಕಣ್ಣು ಚಲೋನ ಅದಾವು. ಅಂದ್ರೆ ನನ್ನ ಕಣ್ಣು ಕೆಟ್ಟಾವು ಅಂತ ಹೇಳಲಿಲ್ಲ ನಾನು. ಬಾಯಿಗಿನ ಚಲೋ ಬರ್ತಾವ. ಆ ಕರ್ಮ ನೋಡೋದಕ್ಕೆ ನಮ್ಮ ಕಣ್ಣೇನು ಪಾಪ ಮಾಡ್ಯಾವ ಒತ್ತು ಹೇಳ್ದೇನ. ಸೂಪಿ ಊರು ಸೂಪಿ. ನೀಲ ಚಿಗವ ಬಂದ್ಲ ನೋಡು. ಚಾವೆ ಇನ್ನ ಇಲ್ಲ ನೋಡ್ ತಂಗಿ. ನಿಮ್ದು? ನಂದು ಇನ್ನ ಇಲ್ಲ ನೋಡ್ ಚಿಗವ. ನೀಲ ಚಿಗವ ಇಲ್ಲೇ ಕುಂದ್ರು ಒಂದಿಟ್ಟು ಹೊತ್ತು. ಯಾಕ್ಲೆ? ನಿನ್ನ ಮಗಂದು ನಿನ್ನ ಸೊಸಿದು ಅಲ್ಲಿ ಚಕ್ಕಂದ ನಡೆದೈತಿ. ನೀ ನೋಡಿ ಮತ್ತು ಗಾಬಾಗಿ ಹೊರಗೆ ಬಂದಿ. ಅದಕ್ಕೆ ಅವ್ರದ್ದು ಪ್ರೇಮ ಪ್ರಸಂಗ ಮುಗಿಯೋವರೆಗೂ ಇಲ್ಲೇ ಕುಂದೂರು ನಮ್ಮ ಮನೆ ಬಾಗಲ್ದಾಗನ. ಏ ಪ್ರೇಮಿ, ಏನು ಹೊಲಸದಿಯಾ? ಯಾರ ಜೋಡಿ ಹೆಂಗೆ ಮಾತಾಡ್ಬೇಕನ್ನೋದು ಗೊತ್ತಾಗೋದಿಲ್ಲ ನಿನಗೆ? ಯಾರ ಜೊತೆಗೆ ಹೆಂಗೆ ಮಾತಾಡ್ಬೇಕು ಅನ್ನೋದನ್ನ ನೀ ಏನು ನನಗೆ ಪಾಠ ಹೇಳಕ್ಕೆ ಬರಬೇಡ. ಅದನ್ನು ಅವ್ರಿಗೆ ಹೇಳು. ಮನೆಗೆ ಮಂದಿ ಮಕ್ಕಳು ಬರ್ತಿರ್ತಾರೋ ಹೋಗ್ತಿರ್ತಾರೋ, ಆ ನಡುವು ಪಡ್ಸಲಾಗ ಹಂಗೆ ಅಸಹ್ಯ ಅನ್ಸೋದಿಲ್ಲ. ಯಾಕ ತಂಗಿ ಏನಾತು? ಅಲ್ಲ ನೀಲಚ್ಚಿ, ಈ ಕಡೆ ಬರಲಿಲ್ಲ. ಅಲ್ಲ ಚಿಗವ, ಮನ್ಯಾಗ ನೀನು ಹೋಗ್ಬೇಕು, ವಯಸ್ಸಾದಕ್ಕೆದಿ, ಮನ್ಯಾಗ ಮಕ್ಕಳದಾವು, ಮರಿ ಅದಾವು, ಮನ್ಯಾಗ ಮಂದಿ ಹೋಗೋರು ಬರೋರು ಇರ್ತಾರು. ಒಣ್ಯಾನ ಮಂದಿ ಆಗಲಿ ಹೊರಗಿನ ಮಂದಿ ಆಗಲಿ ಪಟಕ್ಕನ ಬಂದ್ರೆ ಎಷ್ಟು ಅಸಹ್ಯ ಅಲ್ಲನ? ಯಾವ ವಿಚಾರಕ್ಕೆ ಅಸಹ್ಯ? ಏನಾತು? ಥು ಅಸಹ್ಯ ಅನಿಸ್ತೈತಿ. ಅಲ್ಲ, ಎಲ್ಲಾನು ಒಂದು ಮಾಡೋದಕ್ಕೆ ಹೊತ್ತು ಗೊತ್ತು ಅಂತ ಇರ್ತೈತಿ, ಅದಕ್ಕೂ ಒಂದು ಜಾಗ ಅಂತ ಇರ್ತೈತಿ. ಇವ್ರು ಏನಿಲ್ಲವ, ನಿಂತಲ್ಲೇನ ಚಲೋ ಮಾಡಿಬಿಟ್ಟಾರ. ಪ್ರೇಮಿ ಏಯ್ ನೀನು ಸುಮ್ಮನಿರ್ಲೆ. ಅಲ್ಲ ಚಿಗವ, ಮನೆಗೆ 10 ಮಂದಿ ಬರ್ತಿರ್ತಾರ, 10 ಮಂದಿ ಹೋಗಿರ್ತಾರ. ಹಾಡು ಹಗಲ್ನಾಗನ ಹಂಗೆ ನಡುವು ಪಡ್ಸಾಲ್ಯಾಗ ನಿನ್ನ ಮಗನೂ ನಿನ್ನ ಸೊಸಿನೂ ಹಂಗೆ ತೆಕ್ಕೆ ಹಾಕ್ಕೊಂಡು ಬಿದ್ದಾರಲ್ಲ, ಅಸಹ್ಯ ಅಲ್ಲ? ಮನ್ಯಾಗ ಮಕ್ಕಳು ಅದಾವು, ನಮ್ಗೆ ಹೋದವ್ರಿಗೆ ಹಂಗೆ ಅನ್ಸಿರ್ಬಾರ್ದು. ಇವತ್ತಲ್ಲ ಮೊನ್ನೆನೂ ಎದಕ್ಕೆ ಹೋಗಿದ್ದೆ, ಅವತ್ತು ಹಂಗೆ ನಡುವು ಪಡ್ಸಾಲ್ಯಾಗ ತೆಕ್ಕೆ ಹಾಕ್ಕೊಂಡು ನಿಂತಾರೆ. ಈಗ ಹೋಗೇನಿ, ಈಗೂ ಹಂಗೆ ತೆಕ್ಕೆ ಹಾಕ್ಕೊಂಡು ಬಿದ್ದಾರೆ. ಹೊಲಸು ಅಸಹ್ಯ. ನೀನು ಹೋಗ್ಬೇಕು, ವಯಸ್ಸಾದಕ್ಕಿರ್ತಿ. ಈಗ ನಿನಗೂ ಗೊತ್ತಿಲ್ಲ, ಪಟಕ್ಕನ ಒಳಗೆ ಹೋಗಿ ನಿನಗೆ ಹಂಗಾಗಿರ್ಬೇಡ. ಮನಸ್ಸಿಗೆ ನಿನಗೂ ಮುಜುಗರ ಅನಿಸ್ತೈತಿಲ್ಲ. ನೀ ಎದಕ್ಕೆ ಹೋಗಿದ್ದಿ? ಏನಿಲ್ಲ, ಒಂದಿಟ್ಟು ಸಕ್ಕರೆ ಬೇಕಾಗಿತ್ತು, ಒಂದು ವಾಟೆ ಸಕ್ಕರೆ ಕೊಡ್ತೀರೇನ ಅಂತ ಕೇಳೋಣ ಅಂತ ಹೋದೆ. ನಾ ಹೋಗಲ್ಲ ಅಂದೆ. ನಮ್ಮ ಅತ್ತಿನ ನಾ ಹೇಳೇನಂತ ಹೇಳೋಗು ನೀಲವಕ್ಕ ಕೊಡ್ತಾಳು ಅಂತ ಕಳಿಸಿದ್ಲು. ನೀ ಅದೇ ಅಂತ ಬಂದೆ ಚಿಗವನ. ಹೌದನ? ನಡಿ, ಸಕ್ಕರೆ ಹೋದಿಲ್ಲ, ನಾ ಕೊಡ್ತೀನಿ. ಬೇಡವಾ ಮರೇ, ಸಕ್ಕರೆ ಬೇಡ. 2 ಹೆಜ್ಜೆ ನಾನು ಅಂಗಡಿಗೆ ಹೋಗಿ ತೊಗೊಂಡು ಬರ್ತೀನಿ. ತೊಗೊಂಡು ಬರೋಕ್ಕೆ ಆಗಿದ್ರಿ ಇಲ್ಲಿ ಯಾಕೆ ನಿಂತಿ? ಹೋಗು, ತೊಗೊಂಬ ಹೋಗು. ಹೊಕ್ಕನ್ಲೇ ಹೊಕ್ಕನಿ, ನೀ ಏನು ಅನ್ಕನ ಅದನ್ನ ಹೇಳಕ್ಕೆ ಬರಬೇಡ. ನೋಡಿ ನೀಲ ಚಿಗವ, ನಾ ಹಿಂಗೆ ಹೇಳ್ತೇನೆ ಅಂತಂದು ಬೇಸರ ಮಾಡ್ಕೋಬೇಡ. ನಿನ್ನ ಮಗ ನಿನ್ನ ಸೊಸಿ ಚಂದಾಗಿದ್ರೆ ನನಗೇನು ಹೊಟ್ಟಿ ಉರಿ ಅಲ್ಲ. ನಾ ಅದಕ್ಕೇನು ಹೇಳಾಕತ್ತಿಲ್ಲ, ಮತ್ತು ನನ್ನ ಮ್ಯಾಗ ತಪ್ಪು ತಿಳ್ಕೊಂಡು. ಅಲ್ಲ, ಮನ್ಯಾಗ ಮಕ್ಕಳು ಮರಿ ಇರ್ತಿರ್ತಾವು, ನೀನು ಗಂಡಿಲ್ದಕ್ಕಿ. ಅವ್ರು ಹಂಗೆ ಎಲ್ಲಂದ್ರೆ ಅಲ್ಲಿ ಹಂಗೆ ಮಾಡೋದು ಬರಾಬರಿ ಇಲ್ಲ ಅಂತ ಅವ್ರಿಗೆ ಒಟ್ಟು ತಿಳಿಸಿ, ಒಟ್ಟು ಬುದ್ಧಿ ಹೇಳು. ಸಕ್ಕರೆ ಕೊಡಲಿಲ್ಲ ಅಂದ್ರೆ ಬೇಸರಿಲ್ಲ. ನಾವು ಮನೆಗೆ ಬಂದಾಗ ಅವ್ರ ಕರ್ಮ ಕಾಂಡ ನೋಡ್ದಂಗಿದ್ರೆ ಅಟ್ಟ ಸಾಕು. ಬರ್ತೀನಿ. ನೀಲ ಚಿಗವ, ಆ ಪ್ರೇಮಿ ಮಾತೇನು ತಲೆಗೆ ಹಾಕ್ಕೋಬೇಡ. ನೀ ಏನು ಬೇಸರ ಮಾಡ್ಕೋಬೇಡ. ಮತ್ತು ಮನ್ಯಾಗ ಒಂದು ಗಂಡ ಹೆಂಡತಿ ಅದಾರ ಅಂದಮೇಲೆ ಇದೆಲ್ಲ ಇದ್ದೇ ಇರ್ತೈತಿ. ಆ ಹಡಬಿಟ್ಟಿ ಮಾತೇನು ಕೇಳ್ತಿ? ಇಲ್ಲ ತಂಗಿ, ಅಕ್ಕಿ ಹೇಳೋದು ಬರಾಬರಿನ ಐತಿ. ಮನೆಗೆ ಮಂದಿ ಬರೋರು ಹೋಗೋರು ಇರ್ತಾರೆ, ಅವರು ಹಂಗೆ ಮಾಡಬಾರ್ದು. ಅಲ್ಲ, ನಾನು ಹೋಗಿದ್ರು ನನಗೂ ಹಂಗೆ ಅನ್ನಿಸ್ತಿತ್ತಿಲ್ಲ, ಹಂಗೆ ಆಕಿಗೂ ಅನಿಸೈತಿ. ಅಲ್ಲ, ಆಕೆ ಹೇಳ್ದಂಗೆ ಎಲ್ಲದಕ್ಕೂ ಒಂದು ಹೊತ್ತು ಗೊತ್ತು, ಟೈಮು, ಒಂದು ಜಾಗ ಅಂತ ಇರ್ತೈತಿ. ಅವರು ಹಂಗೆ ಮಾಡಬಾರ್ದು. ಯಾರಿಗಾದರೂ ಮನೆಗೆ ಬಂದವ್ರಿಗೆ ಅದು ಮುಜುಗರ ಅನ್ನಿಸ್ತೈತಿ. ಇರಲಿ ತಂಗಿ, ಯಾರೇ ಕೆಟ್ಟವರಾದರೂ ಕೆಲವೊಂದು ವಿಚಾರ ಹೇಳಿದಾಗ ಸರಿ ಇದ್ದಾಗ ನಾವು ಒಪ್ಕೋಬೇಕಾಕೈತಿಲ್ಲ ಅಲ್ತಾ? ಹೌದು ಚಿಗವ, ಬರಾಬರಿನೇ ಇದ್ದಿರ್ಬೇಕ ಕೇಳೋದು. ಆದರೆ ಇದನ್ನ ಒಂದು ದೊಡ್ಡದು ಮಾಡಿ ಮತ್ತೇನು ಮನ್ಯಾಗ ಜಗಳ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ನಿಮ್ಮ ಮನ್ಯಾಗ ಜಗಳ ಆದ್ರೆ ಈಗ ಪಟಾಕ್ಷಿ ಹಚ್ಚಿ ಕುಣಿತಾಳೆ, ಅಟ್ಟು ನೀಸದಾಳಿಕಿ. ಅದಕ್ಕೆ ಹೇಳತ್ತೀನಿ, ಏನು ಹೇಳೋದೈತೆ ಸೂಕ್ಷ್ಮವಾಗಿ ಹೇಳ್ರಿ. ಹಂಗೇನು ಜಗಳ ಮಾಡೋದಿಲ್ಲ ತಂಗಿ, ಚಲೋ ರೀತಿಯಾಗಿ ಹೇಳ್ತಿ. ಹೋಗು. ಸೋನ್ಯಾ ರೀ, ಹತ್ತಿರ ಬಂದ್ರು. ಹೇಳ್ರಿ. ಯಾಕತ್ತಮ್ಮ ಹೊಲದ ಕಡೆಗೆ ಹೋಗಿಲ್ಲನ? ಇಲ್ಲವ, ಈಗ ಹೋಗ್ತೀನಿ. ಉಣ್ಣಾಕಂತ ಬಂದಿದ್ನಲ್ಲ. ಅಲ್ಲ ತಮ್ಮ, 4:04 ಆತ, ಈಗ ಹೋಗ್ತೀಯ? ಇಲ್ಲವ, ಉಣ್ಣಾಕಂತ ಬಂದ್ನಲ್ಲ, ಹೊಲ್ದಾಗ ಪೈಪೆಲ್ಲ ಹಂಗೆ ಬಿಟ್ಟು ಬಂದೀನಿ. ಎತ್ತಿ ಕರೆಂಟಿನ ಮನೆಗೆ ಹಾಕಿ ಕಿಲಿ ಹಾಕ್ಕೊಂಡು ಬರ್ತೀನಿ ತಗೋಣ. ರೀ ಏನು? ಅಲ್ಲ, ಚಹಾ ಮಾಡಾಕತ್ತಿದ್ದೆ, ಕುಡಿದು ಹೋಗಿದ್ರಲ್ಲ. ಬರ್ತೀನಿ ಮಾಡ್ತೀರ, ಒಂದು ಅರ್ಧ ಗಂಟೆ ಒಳಗೆ ಬರ್ತೀನಿ. ಸರಳ, ಏನು ರೀತಿಯಾರ ನಿನ್ನ ಗಂಡ ಮನ್ಯಾಗ ಕುಂದಿರ್ಬೇಕು, ಏನು ಹೊರಗೆ ಹೋಗಿ ದುಡಿಬೇಕು? ಯಾಕೆ ರೀತಿಯಾರ? ಮನ್ಯಾಗ ಕೂತ್ರೆ ಹೆಂಗೆ ನಡೀತೈತ್ರಿ? ಹೊರಗೆ ಹೋಗಿ ದುಡಿದ್ರ ಅಲ್ರಿ ಜೀವನ ನಡೆಯೋದು. ಯವ್ವ, ಅದು ಗೊತ್ತೈತಿಲ್ಲ? ಹ್ಞೂ ರೀ. ಹಂಗಿದ್ರೆ ನಿನ್ನ ಗಂಡನ ಹಗಲ 12 ತಾಸು ಮನ್ಯಾಗ ಇಟ್ಕೊಂಡು ಕುಂದ್ರ ಬೇಡವ.
ಒಟ್ಟು ಹೇಳಿ ತಿಳಿಸಿ ದುಡ್ಯಾಕ ಕಳಿಸ್. ಯಾಕ್ರಿ ಅತ್ತಿಯಾರ ಏನಾತು? ನೋಡಿ ಸರಳ, ನನಗೆ ಸುತ್ತಿ ಬೆಳೆಸಿ ಮಾತಾಡಕ್ಕೆ ಬರೋದಿಲ್ಲ. ನನಗೆ ಯಾವತ್ತೂ ನಿನ್ನ ಸೊಸಿ ಅಂದ್ರೂ ಸೊಸಿಗತ್ತಿ ನಾ ಎಂದು ಉರಿಸ್ಕೊಂಡಿಲ್ಲ. ಎಲ್ಲೋ ಒಂದಿಟ್ಟು ತಪ್ಪು ಮಾಡಿದಾಗ ನಾ ಅಂದಿರ್ಬೇಕು, ಆಡಿರ್ಬೇಕು, ನಾನು ಇಲ್ಲ ಅಂತ ಹೇಳಂಗಿಲ್ಲ. ಇದನ್ನು ನಾ ಹೇಳ್ಬೇಕಾ ಬಿಡ್ಬೇಕಾ ನನಗೆ ಗೊತ್ತಿಲ್ಲ. ನಿಮ್ಮ ಗಂಡ ಹೆಂಡತಿ ವಿಚಾರ ಐತಿ, ಒಂದಿಟ್ಟು ತಿಳ್ಕೊಂಡು ನಡೀರಿವ. ಮನ್ಯಾಗ ಮಕ್ಕಳು ಮರಿ ಇರೋ ಅದಾವು. ನಾ ಏನು ಮಾಡಿದೆ ರೀ? ತುತ್ತು ನಮ್ಗೆ ಹಂಗೆಲ್ಲ ತೀರ ಹಡ್ಡಿ ಬಿಡಿಸಿ ಹೇಳಕ್ಕೆ ಬರೋದಿಲ್ಲ ಸರಳ. ಹಾಂ, ಒಟ್ಟು ಗಂಡ ಹೆಂಡತಿ ಒಂದಿಷ್ಟು ಸೂಕ್ಷ್ಮಾಗಿರೋದು ಕಲ್ಕೋರಿ. ಹಾಂ, ಮನ್ಯಾಗ ನಾನು ಒಬ್ಬ ಹಿನ ಮನುಷ್ಯಾಳು ಇರ್ತೀನಿ. ಅದು ಅಲ್ದಿರ ಸೋನ್ಯಾಗೆಲ್ಲ ತಿಳಿತೈತಿ. ಮಕ್ಕಳು ಒಂದು ಮನ್ಯಾಗ ಇರ್ತಾವು, ಮನೆಗೆ ಮಂದಿ ಬರೋರು ಹೋಗೋರು ಇರ್ತಾರು. ಒಟ್ಟು ಸೂಕ್ಷ್ಮಾಗಿ ನಡ್ಕೊಳ್ವಾ. ಆತು ತಗೋರಿ ಅತ್ಯಾರ, ತಪ್ಪಾತು. ನೀ ಏನು ನನಗೆ ತಪ್ಪಾತಂತ ಕೇಳೋದೇನು ಬೇಡ. ನಿಮ್ಮ ಗಂಡ ಹೆಂಡತಿ ವಿಚಾರ ಐತಿ, ನಾವು ಇದೆಲ್ಲ ಮಾತಾಡಕ್ಕೆ ಹೋಗ್ಬಾರ್ದು. ಆದ್ರೆ ಮನೆಗೆ ಮಂದಿ ಹೋಗೋರು ಬರೋರು ಇರ್ತಾರಲ್ಲ, ಅದಕ್ಕೆ ಹೇಳಿದೆ. ನಿಮ್ಮ ಕೊನೆಗೆ ಏನಾರ ಮಾಡ್ಕೊರಿ. ಪ್ರೇಮಿ ಬಂದಿದ್ಲು, ಅದಕ್ಕೆ ಅಂದೆ. ಮತ್ತು ನನ್ನ ಮಾತಿಂದ ಬೇಸರ ಮಾಡ್ಕೋಬೇಡ. ಇಲ್ಲ ಹೇಳ್ರಿ ಅತ್ಯಾರ, ನನಗೇನು ಬೇಸರ ಇಲ್ಲ. ಆತಾತು, ಹೋಗಿ ಒಂದು ಚಾ ಮಾಡ್ಕೊಂಬ. ಹಾಂ ರೀ. ಇಲ್ಲಿ ನೋಡಿ ಅಂದಂಗೆ ಇನ್ನೊಂದು ಅಂದಂಗೆ ನಿನ್ನ ಗಂಡಗ ನಾ ಎಲ್ಲ ಹೇಳೋಕ್ಕಾಗೋದಿಲ್ಲ ಇಂಥ ವಿಚಾರನ. ನೀನ ಒಟ್ಟು ಸೂಕ್ಷ್ಮಾಗಿ ಹೇಳ್ಬಿಡ ಅವಂಗೆ. ಆತ್ರಿ ಅತ್ಯಾರ, ಹೇಳ್ತೀನಿ ರೀ. ಆತಾತು, ಹೋಗು. ತಲೆ ಹೊಡ್ತೇವತ್ತು. ಹೋಗಿ ಹೋಗಿ ಆ ಪ್ರೇಮಿ ಕಣ್ಣಿಗೆ ಬೀಳ್ಬೇಕಾ ಇವ್ರು?